ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ವಿತ್ ಸುರಭಿ ಅನಿಲ್ ಕುಮಾರ್. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಇವತ್ತು ನಾನು ತೊಗೊಂಡು ಬಂದಿರೋಂಥ ಪ್ರಾಡಕ್ಟ್ ಯಾವುದಪ್ಪ ಅಂದರೆ ಮೋದಿ ಕೇನ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್. ಸೊ ದಿ ಬೆಸ್ಟ್ ಪವರ್ಫುಲ್ ಲೈಮ್ ಸ್ಕೇಲ್ ಕ್ಲೀನರ್ ಆ್ಯಂಡ್ ಬಾತ್ರೂಮ್ ಕ್ಲೀನರ್ ಅಂತಲೇ ಹೇಳ್ಬೋದು. ಇದು ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುತ್ತೆ, ಯಾಕೆಂದರೆ ಹೋಮ್ ಮೇಕರ್ಗಂತೂ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬಾ ಕಷ್ಟ ಆಗುತ್ತೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಅಂತಲೇ ಇನ್ಸ್ಟ್ಯಾಂಟಾಗಿ ಈಸಿಯಾಗಿ ರಿಮೂವ್ ಮಾಡಲಿಕ್ಕೆ ಅಂತಲೇ ಬೆಸ್ಟ್ ಪ್ರಾಡಕ್ಟ್ಸ್ಗಳನ್ನ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಒಂದು ನಿಮಗೆ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್. ಸೊ ಬನ್ನಿ ಇವಾಗ ತಡ ಮಾಡೋದು ಬೇಡ, ಲೈವ್ ಆಗಿ ಡೆಮೋನ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿ ಬಾತ್ರೂಮಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಆಯಿತು ಅಂತ. ಸೊ ನಿಮ್ಮ ಒಂದು 5-10 ನಿಮಿಷ ಟೈಮ್ನ ಸ್ಪೆಂಡ್ ಮಾಡಿ ಬಾತ್ರೂಮ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು, ಇನ್ಸ್ಟ್ಯಾಂಟಾಗಿ ಎಲ್ಲ ಸ್ಕೇಲ್ನ ರಿಮೂವ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ನನ್ನ ಟ್ಯಾಪ್ನ ನೋಡ್ತಾ ಇದ್ದೀರಾ, ತುಂಬಾ ಸ್ಕೇಲ್ ಫಾರ್ಮ್ ಆಗಿದೆ. ಇದು ಹಾರ್ಡ್ ವಾಟರಿಂದ ಈ ರೀತಿ ಆಗುತ್ತೆ. ಉಪ್ಪು ನೀರಿನ ಕಲೆ ನೋಡಿ ಯಾವ ರೀತಿ ಆಗಿದೆ. ಇವಾಗ ನಾನು ಯಾವ ರೀತಿಯಾಗಿ ಲಿಕ್ವಿಡ್ನ ಹಾಕ್ತಾ ಇದ್ದೀನಿ, ಸೊ ಲಿಕ್ವಿಡ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಇದು ಮಟೀರಿಯಲ್ ಟೈಪ್ ಅಂತ ಹೇಳಿದ್ರೆ ಇದು ಲಿಕ್ವಿಡು, ನೋಡೋದಕ್ಕೆ ನೀರು ಥರನೇ ಇರುತ್ತೆ, ಯಾವುದೇ ರೀತಿಯಾದಂಥ ಬಣ್ಣ ಇರಲ್ಲ. ಸೊ ಹೈಲಿ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಕೋ ಫ್ರೆಂಡ್ಲಿ. ಇದು ಸ್ಕಿನ್ ಸೇಫರ್ ಕೂಡ, ಹಾಗೆ ನೋ ರ್ಯಾಶ್ ಕೆಮಿಕಲ್ಸ್ ಇದರಲ್ಲಿ ಆ್ಯಂಡ್ 0 ಆ್ಯಸಿಡಿಕ್ ಫಾರ್ಮ್ಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಇದು ಸೇಫರ್ ಅಂತಲೇ ಹೇಳ್ಬೋದು. ಆರ್ಗ್ಯಾನಿಕ್, ಇದು ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಸೊ ಆಫ್ಟರ್ 5 ಮಿನಿಟ್ಸ್ ಆಗಿದೆ, ಎಂಥ ಮ್ಯಾಜಿಕ್ ಕ್ರಿಯೇಟ್ ಆಗಿದೆ ನೋಡಿ, ಎಷ್ಟು ಶೈನಿಯಾಗಿ ಕಾಣಿಸ್ತದೆ. ಹೊಸದಾಗಿ ಇವಾಗ ತಾನೇ ತಂದು ಫಿಕ್ಸ್ ಮಾಡಿರೋ ಥರ ಕಾಣಿಸ್ತಾ ಇದೆ ಟ್ಯಾಪ್ಸ್ ಅಲ್ವಾ. ನೆಕ್ಸ್ಟ್ ಡೆಮೋ ಬಂದು ಕಾಪರ್ ಮೇಲೆ ಯಾವ ರೀತಿಯಾಗಿ ಇದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ ನೋಡೋಣ. ಎಲ್ಲರ ಮನೇಲೂ ಕೂಡ ತಾಮ್ರ, ಹಿತ್ತಾಳೆ ಅಥವಾ ದೇವ್ರ ವಿಗ್ರಹ ಈ ರೀತಿಯಾದ ವಸ್ತುಗಳಿದ್ದೇ ಇರುತ್ತೆ. ಸೊ ಅದನ್ನು ಈಸಿಯಾಗಿ ಶೈನಿ ಮಾಡಬೇಕು ಅಂದರೆ ಈ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್ನ ಬಳಸ್ಬಹುದು. ಇವಾಗ ನಾನು ದೇವರ ಒಂದು ಪಂಚಪಾತ್ರೆನ ತಗೊಳ್ತಾ ಇದ್ದೀನಿ. ನೋಡಿ ಇದು ಯಾವ ರೀತಿ ತುಂಬ ಕಪ್ಪಾಗಿಬಿಟ್ಟಿದೆ. ಇದನ್ನು ಇವಾಗ ಶೈನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಓಕೆ, ಇದ್ರ ಮೇಲೆ ಈಗ ನಿಧಾನವಾಗಿ ನಾನು ಲಿಕ್ವಿಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಕಾಟನ್ ಕೂಡ ಇಟ್ಕೊಂಡಿದ್ದೀನಿ, ಸ್ಟೀಲ್ ಸ್ಕ್ರಬ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಲಿಕ್ವಿಡ್ನ ಕಾಟನಲ್ಲಿ ಹಾಕಿಬಿಡೋಣ. ಕಾಟನಲ್ಲೇ ಹಾಕಿ ನೆಕ್ಸ್ಟು ಸ್ಕ್ರಬ್ಬಲ್ಲಿ ಉಜ್ಜೋಣ ಅಂತ. ನಿಧಾನವಾಗಿ ಇವಾಗ ಕಪ್ಪು ಕಲೆ ಬಿಡ್ತಾ ಇದೆ, ಶೈನಿಯಾಗೂ ಕೂಡ ಕಾಣಿಸ್ತಾ ಇದೆ. ನೀವು ಪೀತಾಂಬರಿನ ಬಳಸೋ ಕಡೆ ನೀವು ಇದನ್ನು ಕೂಡ ಬಳಸಿದ್ರೆ ಈಸಿ ಆಗುತ್ತೆ. ಅಂದರೆ ಬೇಗನೆ ನೀವು ಹಾಕಿದ ತಕ್ಷಣ ಇನ್ಸ್ಟ್ಯಾಂಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಫ್ಟರ್ ಬಿಫೋರ್ ಪಿಕ್ನ ಕೂಡ ಹಾಕ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಡೆಮೋ ಬಂದು ಪ್ಲಾಸ್ಟಿಕ್ದೊಂದು ಬೊಕೆಟ್ ತೊಗೊಂಡಿದ್ದೀನಿ. ಇದ್ರ ಮೇಲೆ ನೋಡಿ ಯಾವ ರೀತಿಗೆ ಹಾರ್ಡ್ ವಾಟರಿಂದ ಒಂದು ಮಾರ್ಕ್ ಆಗಿದೆ ಅಂತ. ತುಂಬಾ ಸ್ಕೇಲ್ ಫಾರ್ಮ್ ಆಗಿಬಿಟ್ಟಿದೆ, ಇದರಲ್ಲಿ ಹೋಗ್ಸೋದು ತುಂಬಾ ಕಷ್ಟ. ಮಾಮೂಲಿಯಾಗಿ ನಾವು ತೊಳೆದು ಹೋಗಿಸ್ತೀನಿ ಅಂದರೆ, ಸೊ ಒಂದು ಲಿಕ್ವಿಡ್ ಇರೋದ್ರಿಂದ ಈಸಿಯಾಗಿ ಇನ್ಸ್ಟ್ಯಾಂಟಾಗಿ ಒಂದು ಸ್ಕೇಲ್ನ ರಿಮೂವ್ ಮಾಡ್ಬೋದು. ಇವಾಗ ಹಾಕ್ತಾ ಇದ್ದೀನಿ ನಾನು ಲಿಕ್ವಿಡ್ನ, ಒಂದು ಅರ್ಧ ಭಾಗಕ್ಕೆ ಮಾತ್ರ ಹಾಕ್ತಾ ಇದ್ದೀನಿ. ಹಾಗೆ ಕೈಲಿ ಸ್ವಲ್ಪ ಒಂದಷ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಈಸಿಯಾಗಿ ನಿಮಗೆ ಕಾಣಿಸ್ಲಿ ಅಂತ. ಒಂದು 5 ಮಿನಿಟ್ಸ್ ಬಿಟ್ಟು ನೀವು ಅದನ್ನು ಈ ರೀತಿಯಾಗಿ ವಾಶ್ ಮಾಡಿದ್ರೆ ಹೊಸದಾಗಿ ತಂದಿರೋ ಬೊಕೆಟ್ ಥರನೇ ಕಾಣಿಸುತ್ತೆ. ಅಷ್ಟು ಕ್ಲೀನ್ ಆಗ್ತಾ ಇದೆ. ಇದು ಈಸಿಯಾಗಿ ಎಲ್ಲ ಸ್ಕೇಲ್ ರಿಮೂವ್ ಆಗ್ತಾ ಇದೆ. ಈ ಉಪ್ಪು ನೀರಿನ ಕಲೆನ ಹೋಗಿಸೋದು ತುಂಬಾ ಕಷ್ಟ, ಯಾಕೆಂದರೆ ಇವಾಗ ಎಲ್ಲ ಕಡೆಯೂ ಹಾರ್ಡ್ ವಾಟರೇ ಜಾಸ್ತಿ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನೀರಲ್ಲಿ ನಾನು ತೊಳಿತಾ ಇದ್ದೀನಿ. ಒಂದು ಅರ್ಧ ಭಾಗ ಮಾತ್ರ ನಿಮಗೆ ನಾನು ತೋರಿಸ್ಕೊಟ್ಟಿರೋದು. ಸೊ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಅದು ಕಲೆ ಯಾವ ರೀತಿಯಾಗಿದೆ ಅಂತ. ವಾವ್, ನೋಡಿ ಇದಷ್ಟೇ ಅಲ್ಲ ಫ್ರೆಂಡ್ಸ್, ಸ್ಟವ್ಗಳ ಮೇಲೆ ಆಗಿರುವಂಥ ಒಂದು ಸುಟ್ಟು ಕಲೆ ಆಗಿರ್ಬೋದು, ಅಥವಾ ಪಾತ್ರೆಗಳ ಮೇಲೆ ಆಗಿರುವಂಥ ಒಂದು ಸುಟ್ಟು ಕಲೆ, ಅಥವಾ ಬಾಣಲಿ, ತವಾ ಪಾತ್ರೆಗಳು ಈ ರೀತಿಯಾಗಿ ಸುಟ್ಟೋಗಿದ್ರು ಕೂಡ ಅದನ್ನು ನೀವು ವಾಶ್ ಮಾಡ್ಬೋದು. ಹಾಗೆ ಬಾತ್ರೂಮ್ ಟಬ್ಸ್ಗಳು, ಜಗ್ಸು, ಬೇಸನ್, ಯಾರಿಗೆಲ್ಲ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಯಾವ ರೀತಿಯಾಗಿ ಒಂದು ಪ್ರಾಡಕ್ಟ್ನ ತೊಗೋಬೋದು ಅಂತ. ಮುಂದಿನ ವಿಡಿಯೋ ಜೊತೆ ಬರ್ತೀನಿ, ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು.